ಟಿವಿಯ ಸ್ಪೆಷಲ್ ಸಂಚಿಕೆಗೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ವಿಧಾನಸಭೆಯ ಅಸೆಂಬ್ಲಿಯಲ್ಲಿ ಒಂದೊಂದು ಸಂಚಿಕೆಯನ್ನ ಮಾಡಿದ್ವಿ. ಅಸೆಂಬ್ಲಿಯಲ್ಲಿ ಕಾರ್ಯವೈಖರಿ ಹೇಗಿರುತ್ತೆ, ಏನು ಸಭಾಧ್ಯಕ್ಷರ ಪೀಠಕ್ಕಿರುವಂತಹ ಸ್ಥಾನಮಾನ, ಜೊತೆಗೆ ಅಲ್ಲಿನ ಎಲ್ಲ ವಿಶೇಷವಾದಂತಹ ವಿಚಾರಗಳನ್ನ ನಿಮ್ಮ ಜೊತೆ ಹಂಚಿಕೊಂಡ್ವಿ. ಆದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಬರ್ತಾ ಇರುವಂತಹದ್ದು ವಿಧಾನ ಪರಿಷತ್ತಿಗೆ. ಅದರಲ್ಲೂ ಕೂಡ ವಿಶೇಷವಾಗಿ 40 ವರ್ಷ ಸತತವಾಗಿ ಕಳೆದಂತಹ ವಿಧಾನ ಪರಿಷತ್ನ ಸಭಾಪತಿಗಳ ಪೀಠದ ವಿಶೇಷತೆ ಮತ್ತು ಅದರ ಕುತೂಹಲಕಾರಿಯಾದಂತಹ ವಿಚಾರಗಳನ್ನ ನಮ್ಮ ಜೊತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಹಂಚಿಕೊಳ್ಳೋದಕ್ಕಿರೋರು ಅದೇ ಸಂಸದೀಯ ಮಾರ್ಗದರ್ಶಕರು ಜ್ಞಾನಶೇಖರ್ ಅವರು. ಸರ್, ಆತ್ಮೀಯವಾಗಿ ನಮಗೆ ಸ್ವಾಗತ. ಇವತ್ತು ವಿಧಾನ ಪರಿಷತ್ ಒಳಗೆ ಹೋಗ್ತಾ ಇದ್ದೀವಿ. ಈ ಕ್ಷಣ ಅತ್ಯಂತ ಕುತೂಹಲವಾದಂತಹ ಮನೋಮಂದಿರಕ್ಕೆ ನಮ್ಮಿಬ್ಬರ ಪ್ರವೇಶ ಮಾಡ್ತಾ ಇದೆ. ಜೊತೆಗೆ ನಮ್ಮ ಪತ್ರಕರ್ತರಾದಂತಹ ರವಿಕುಮಾರ್ ಅವರು ಕೂಡ ಇದ್ದಾರೆ. ಬನ್ನಿ ಹೋಗೋಣ. ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ತಿಗೆ ನಮ್ಮ ಎಂಟ್ರಿ ಆಗ್ತಾ ಇದೆ. ಸೊ ನಮ್ಮ ಸಂಸದೀಯ ಮಾರ್ಗದರ್ಶಕರು ಜ್ಞಾನ ಶೇಖರ್ ಅವರ ಜೊತೆ ನಮ್ಮ ಪ್ರಜಾಪ್ರಭುತ್ವದ ದೇಗುಲಕ್ಕೆ ನಮ್ಮ ಎಂಟ್ರಿ ಆಗ್ತಾ ಇದೆ. ಒಂದು ಮಾತು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ಭಾರತದಲ್ಲಿ ಮೊದಲ ಬಾರಿಗೆ ನಮ್ಮ ನಾಲ್ವಡಿ ಮಹಾಪ್ರಭುಗಳು ತಂದಾಗ ಕೃಷ್ಣರಾಜ ಒಡೆಯರ್ ಅವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು 1907. ನೀವು ನೇರವಾಗಿ ನೋಡಿದ್ರೆ ಆ ಫೋಟೋ ಕಾಣುತ್ತೆ ನಿಮಗೆ. ನಾವು ಒಳಗಡೆ ಹೋಗೋದಂತ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಮಸ್ಕಾರ ಹೇಳಿ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಪ್ರಜಾಪ್ರಭುತ್ವದ ದೇಗುಲಕ್ಕೆ ಎಂಟ್ರಿ ಆಯಿತು. ಅದರಲ್ಲೂ ವಿಶೇಷವಾಗಿ ಗೌರವಾನ್ವಿತ ಮಾನ್ಯ ಸಭಾಪತಿಗಳಾದಂತಹ ಬಸವರಾಜ ಹೊರಟ್ಟಿ ಅವರ ಸಮಕ್ಷಮದಲ್ಲಿ ನಡೆಯುವಂತಹ ಈ ಒಂದು ವಿಧಾನ ಪರಿಷತ್ನ ಸೆಷನ್ಗೆ ಎಂಟ್ರಿ ಆಗಿದ್ದೀವಿ. ಪ್ರತಿಯೊಂದು ವಿಚಾರದ ಅತ್ಯಂತ ಕೌತುಕವಾದಂತಹ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಈಗ ಜ್ಞಾನಶೇಖರ್ ಅವ್ರನ್ನ ನಾನು ಆಮಂತ್ರಿಸ್ತಾ ಇದ್ದೀನಿ. ಸರ್, ಈ ಒಂದು ದೇಗುಲದ ಬಗ್ಗೆ ಪ್ರಥಮವಾಗಿ ಹೇಳಬೇಕಾಗಿರೋದು ಪ್ರಮುಖವಾಗಿ ಈಗ ಈ ದೇಗುಲದ ರೂವಾರಿ ಯಾರು ನಡೆಸ್ತಾ ಇದ್ದಾರೆ ಅವರು ಶ್ರೀ ಬಸವರಾಜ ಹೊರಟ್ಟಿ ಸರ್. ಇದು 3ನೇ ಬಾರಿ ಅವರು ಆಯ್ಕೆ ಆಗಿದ್ದಾರೆ ಸಭಾಧ್ಯಕ್ಷರಾಗಿ. ಅಂದ್ರೆ ಇವರ ಪ್ರಮುಖ ಪಾತ್ರ ಬಹಳ ಮಹತ್ವ. ಇದು ಮೇಲ್ಮನೆ ಅಂತ ಹೇಳ್ತಾರೆ, ಚಿಂತಕರ ಛಾವಣಿ ಅಂತ ಹೇಳ್ತಾರೆ. ಹಲವಾರು ಶಾಸನಗಳಿಗೆ ಸಮಗ್ರವಾಗಿರತಕ್ಕಂಥ ಒಂದು ಚರ್ಚೆ ಆಗತಕ್ಕಂಥ ಕೇಂದ್ರ ಬಿಂದು. ಮುಂದೆ ಹೋದಾಗ ಇನ್ನೊಂದು ದಾಖಲೆ ಏನಾಗಿದೆ, ಮಾನ್ಯ ಸಭಾಧ್ಯಕ್ಷರು 45 ವರ್ಷಗಳ ಸುದೀರ್ಘವಾಗಿ ಈ ಮನೆಯಲ್ಲಿ ಇದ್ದು 45 ವರ್ಷಗಳ ಈ ಮನೆಯಲ್ಲಿ ಸುದೀರ್ಘವಾಗಿ ಎಲ್ಲೂ ಕೂಡ ಇಲ್ಲ. ಮತ್ತು ಇದೊಂದು ರೆಕಾರ್ಡ್ ರೆಕಾರ್ಡ್ಸ್ ಆಗಿದೆ. ಅದಕ್ಕೆ ಸಾಹೇಬರು ಆ ವರ್ಕರ್ಸ್ ಅಂದ್ರೆ ಈ ಸದಸ್ಯರಾಗಿ ಹೌದು 45 ವರ್ಷ ಸದಸ್ಯರಾದ್ರೆ ಮುಂದೆ ಸಭಾಪತಿ ಆಗೋದು ಬೇರೆ ಬೇರೆ ಒಂದು ಸದಸ್ಯರಾಗಿ 45 ವರ್ಷ ಸುದೀರ್ಘ ಈ ಒಂದು ಅನಾನುಚಾರ ಸಭಾಪತಿಗಳ ಅತ್ಯಂತ ಪೀಠದ ಇದನ್ನೇ ಇದ್ದೀವಿ. ಸರ್, ಇದು ವಿಧಾನಸಭಾ ಅಂದರೆ ಅಸೆಂಬ್ಲಿಯಲ್ಲಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಆಸಕ್ತಿ ಇದೆ. ಹೀಗೆ ಮಾಡುವಷ್ಟು ಚರ್ಚೆ ಯಾರನ್ನು ಸೆಳೆಯೋದಕ್ಕೆ ಅಥವಾ ಯಾರ ಗಮನಕ್ಕೆ ಸರ್ಕಾರಕ್ಕೆ ಗಮನ ಅಂದರೆ ಪ್ರಮುಖವಾಗಿ ವ್ಯತ್ಯಾಸಗಳು ಏನು? ಮನಿ ಬಿಲ್ಸ್, ಅಲ್ಲಿ ಮನಿ ಬಿಲ್ಸ್ ಬಜೆಟ್ ಅಲಾಟ್ಮೆಂಟ್ ಇದು ಒಂದು ಬಹಳ ಪ್ರಮುಖವಾಗಿ. ಆದರೆ ಡಿಬೇಟ್ ಅಲ್ಲಿ ಕಾಂಪೋಸಿಷನ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ಇನ್ನೂ 20. ಇಲ್ಲಿ ಏನಾಗುತ್ತೆ, ಕಾಂಪೋಸಿಷನ್ ಸ್ವಿಚ್ ಮಾಡಿದೆ. 75ರಲ್ಲಿ 25 ಜನ ಅಸೆಂಬ್ಲಿಯಿಂದ ಆಯ್ಕೆ ಕರ್ನಾಟಕ ವಿಧಾನಸಭೆಯಿಂದ ಆಯ್ಕೆ ಆಗೋರು 25 ಜನ. ಈ ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗಿರೋ ಕಾರ್ಪೊರೇಷನ್ ಇರ್ಬೋದು, ಮುನ್ಸಿಪಾಲಿಟಿ ಕಾರ್ಪೊರೇಷನ್, ರಾಜ್ಯವಾರು ಅಂತಂದ್ರೆ ಜಿಲ್ಲಾವಾರು ಆಗೋತಕ್ಕಂಥವ್ರು 25 ಜನ. 7 ಜನ ಟೀಚರ್ಸ್ ಇಂದ ಟೀಚರ್ ಆಯ್ಕೆ. ಟೀಚರ್ಸ್ ಇಂದಾನೆ ಸಾಹೇಬರು ಕೂಡ ಟೀಚರ್ಸ್ ಕಾನ್ಸ್ಟಿಟ್ಯೂಷನ್ ನಾವು ಆಯ್ಕೆ. 7 ಗ್ರಾಜ್ಯುಯೇಟ್ಸ್ ಅಂತ ಗ್ರಾಜ್ಯುಯೇಟ್ಸ್ ಇಂದ ಆಯ್ಕೆ. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದು 11 ಜನ ನಾಮನ್ನು ಸರ್ಕಾರ ರೆಕಮೆಂಡ್ ಮಾಡ್ತಕ್ಕಂಥ ಅವರು ನಾಮನಿರ್ದೇಶನ ಅಂದರೆ ನಾಮಿನೇಟ್ ಮಾಡ್ತಾರೆ. ನಾಮಿನೇಷನ್ ಇದೆ,
ಎಲೆಕ್ಟೆಡ್ ಕ್ಯಾಟಗರಿನೂ ಇಲ್ಲಿ ಇದೆ. ಇದು ಈ ಮನೆಯ ಕಾಂಪೌಂಡ್ ಕೆಪಾಸಿಟಿ 100 ಚೇರ್ಸ್. ಇದು ವೆಲ್ ಆಫ್ ದ ಹೌಸ್ ಅಂತೆ ಹಾಗೆ ಬಹಳ ಸೇಮ್ ನಾವು ಅಸೆಂಬ್ಲಿಲಿ ಹೇಗಿದೆ, ಇದು ಬಂದು ಆಫೀಷಿಯಲ್ ಗ್ಯಾಲ್, ಇದು ಬಂದು ಅಂದರೆ ಅಧಿಕಾರಿಗಳ ಗ್ಯಾಲ್, ಇದು ಬಂದು ಮಾಧ್ಯಮ ಗ್ಯಾಲ್. ಆಮೇಲೆ ಇಲ್ಲಿ ಚಿಕ್ಕದಾಗಿ ನೋಡಿ ನಮ್ಮ ಏನು ಪ್ರೇಕ್ಷಕರ ಗ್ಯಾಲ್ ಅವ್ರು ಇನ್ನೂ ಸಲ ಕಳೆದ ಸಂಚಿಕೆಯಲ್ಲಿ ನಾವು ವಿಧಾನಸಭೆಗೆ ಪ್ರವೇಶ ಮಾಡುವಾಗ ಅಲ್ಲಿನ ರೂಪ ಮತ್ತು ಅಲ್ಲಿನ ಆದ ಸಹ ರಂತಿನಿ ಹೌದಾ ಇದೆ. ಅದರಲ್ಲಿ ಯಾವ ವ್ಯತ್ಯಾಸಗಳು ಕೂಡ ಇಲ್ಲ. ಈ ಮನೆಯ ಚೈರುಗಳಿಗೆ ಒಂದು ವೇಳೆ ಬಾಯಿ ಬರ್ತಾ ಇದೆ, ಎಷ್ಟೋ ಕಾಲದಲ್ಲಿ ಎಷ್ಟೋ ಅನುಭವಿ ರಾಜಕಾರಣಿಗಳು ಕೂತಿರ್ತಕ್ಕಂಥ ಸಂದರ್ಭಗಳನ್ನು ಹೇಳ್ತಾ ಇತ್ತು. ಸೊ ಈ ಕರ್ನಾಟಕದ ಇತಿಹಾಸದಲ್ಲಿ ಸಾಕಷ್ಟು ಘಟಾನುಘಟಿಗಳು ಬಂದು ಕೂತು ಚರ್ಚಿಸಿ ಹೋದಂತಹ ಮನೆ ಒಂದೊಂದು ಚೇರಿನ ವಿಶೇಷತೆಗಳನ್ನು ತಿಳಿದುಕೊಳ್ಳೋದಕ್ಕೂ ಮೊದಲು ನಮ್ಮ ಸಭಾಪತಿಗಳ ಪೀಠ ಒಂದಷ್ಟು ವಿಶ್ಲೇಷಣೆ ಅಥವಾ ಮಾತನ್ನ ಕೇಳಿಸ್ಕೊಳ್ಳೋಣ. ಪೀಠ ಅಂದರೆ ಇದು ರೋಸುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು. ಆಮೇಲೆ ನಮ್ಮ ಬ್ರೌನ್ ಚೇರ್, ಇದಕ್ಕೆ ಕ್ಯಾನೋಪಿ ಮತ್ತೆ ಸೀಟ್ ಅಂತ ಹೇಳಿ, ಆ ಕ್ಯಾನೋಪಿ ಸನ್ಫ್ಲವರ್ ಸೂರ್ಯಕಾಂತಿ ಹೂವು ಕೆತ್ತನೆ ಮಾಡೋದು. ಆಮೇಲೆ ಟಸ್ಕ್ ಆಫ್ ಎಲಿಫೆಂಟ್ ಸಪೋರ್ಟೆಡ್ ಬೈ ಸಿಲಿಂಡ್ರಿಕಲ್ ಪಿಲ್ಲರ್ಸ್. ಅದ್ರ ಹಿಂದೆ ಸೂರ್ಯಚಂದ್ರ, ಗಂಡಬೇರುಂಡ, ಯಾಲಿ ಅಂದರೆ ಸೂರ್ಯಚಂದ್ರ ಇರೋವ್ರಿಗೆ ಮತ್ತೆ ಗಂಡಬೇರುಂಡ ನಮ್ಮ ಮೈಸೂರಿನ ಲಾಂಛನ, ಸರ್ಕಾರದ ಲಾಂಛನ ಕೂಡ ಆ ಕಡೆಗೆ ಸೂರ್ಯ ಇದು ಯಾಲಿ ಅಂತ ಹೇಳಿ ಅರ್ಧ ಭಾಗ ಎಲಿಫೆಂಟ್ ಅಂದರೆ ಆನೆ, ಅರ್ಧ ಭಾಗ ಎಲಿಫೆಂಟ್ ಅನ್ನೋದು ಸ್ಟನ್ ಕರಿ. ಹೀಗಾಗಿ ಇಲ್ಲಿ ಈ ಹಾಸನ ಕೂಡ ಓಕೆ ಅವರು ತಮ್ಮ ಏನು ಕಾರ್ಯಕ್ರಮಗಳು ನಡೆಸ್ಕೊಡ್ತಾರೆ. ಅನುಭವಿ ಈ ನಿಟ್ಟಿನಲ್ಲಿ ಇದು ಇಲ್ಲಿ ಅವ್ರಿಗೆ ಅವರ ರೂಲಿಂಗ್ ಕೊಡ್ತಾರೆ. ಅವರು ಹೇಳೋದು ಸದನವನ್ನು ನಡೆಸ್ಕೊಳ್ತಾರೆ. ಬಹಳ ಪ್ರಮುಖವಾಗಿ ಸುಗಮವಾಗಿ ನಡೆಸ್ಕೊಳ್ತಕ್ಕಂಥ ಕೆಲಸ ಮಾನ್ಯ ಸಭಾ. ಇನ್ನೂ ಕೂಡ ಅದೇ ತರ ಪ್ರೋಟೋಕಾಲ್ ಇರುತ್ತೆ. ಹೌದು ಇಲ್ಲಿ ಕೂಡ ನಮ್ಮ ಮಾರ್ಷಲ್ ಬರ್ತಾರೆ. ನಂತರ ನಮ್ಮ ಚೇರ್ಮನ್ ಸಾಹೇಬ್ರು ಅಲ್ಲಿಂದ ಸಭಾಧ್ಯಕ್ಷರು ಬ್ಯಾಗ್ ತೋರಿದ್ದಾನೆ. ಅವರು ಬ್ಯಾಗ್ ತೋರಿ ಆಮೇಲೆ ಹಿಂದೆ ಎಷ್ಟು ಫೋಟೋಗಳಿಗೆ ಇದೆ. ಅವು ಇಡೀ ಈ ನಮ್ಮ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಅಲ್ಲ ದೇಶಿಕ ನಮ್ಮ ಬಸವೇಶ್ವರ ಬೆಸ್ಟ್ ಪ್ರಾಣಿ ಲಾಲ್ಬಹದ್ದೂರ್ ಶಾಸ್ತ್ರಿ ಸ್ಟ್ಯಾಚು ಇಲ್ಲೇ ಇದೆ ಸರ್. ಅವ್ರು ಸುಮಾರು 8-14 ಫೋಟೋ ಇಲ್ಲಿದೆ. ನಂತರ ನಮ್ಮ ಸರ್ ವಿಶ್ವೇಶ್ವರ ದಿವಾನ್ ರಾಯ್ ಕೆಲಸ ಅವ್ರ ಕಾಲದಲ್ಲಿ 63-75 ಸರ್. ಅವ್ರ ಕಾಲದಲ್ಲಿ ಸ್ಟ್ರೆಂತ್ ಆಫ್ ದ ಕೌನ್ಸಿಲ್ ಗೊತ್ತಿಲ್ಲ, ಅವ್ರು ದಿವಾನರಾಗಿರುವಾಗ ನಮ್ಮ ನಾಲ್ವಡಿ ಮಹಾಪ್ರಭುಗಳು ಈಗಾಗಲೇ ಹೇಳಿದೆ. ಈ ಮನೆಯ ಸ್ಥಾಪನೆ ಇದು ಇಡೀ ಭಾರತದಲ್ಲಿ ಓಲ್ಡೆಸ್ಟ್ ಹೌಸ್. 117 ವರ್ಷದ ಓಲ್ಡೆಸ್ಟ್ ಹೌಸ್. ವಿಧಾನಸಭೆಗಿಂತಲೂ ವಿಧಾನ ಪರಿಷತ್ ಸಭೆಗಿಂತಲೂ ಮೊದಲು ಈ ಪರಿಷತ್ ನಿರ್ಮಾಣ ಆಗಿತ್ತು. ಅದು ಹಿಂದೆ ನ್ಯಾಯ ವಿಧೇಯಕ ಸಭೆ ಇತ್ತು. ಈಗ ನಾವು ಸಂವಿಧಾನದ ಪ್ರಕಾರ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ತೇವೆ. ಮೊದಲು ನ್ಯಾಯ ವಿಧೇಯಕ ಸಭೆಯ ಪರಿಪಕ್ವತೆ, ಆ ಒಂದು ಏನು ಹೇಳ್ತೀವಿ ಆ ಕಾನ್ಸೆಪ್ಟ್ ನಮ್ಮ ನಾಲ್ವಡಿ ಪ್ರಭುಗಳು ಯಾಕೆ ಮಾಡಿದರು ಅಂತಂದರೆ, ಶಾಸನ ಎಲ್ಲವೂ ಎಲ್ಲೇ ಪಾಸ್ ಆದಾಗ ಅತಿ ಹೆಚ್ಚು ಚರ್ಚೆ ಆಗಬೇಕು. ಅವರ ಅನುಭವ, ಮೇಧಾವಿಗಳ ಅನುಭವ ಬೇಕು. ಕೆಲಸ ನಿವೃತ್ತಿ ಆಗಿರತಕ್ಕಂಥ ಅಫಿಷಿಯಲ್ಸು, ನಾನ್ ಅಫಿಷಿಯಲ್ಸ್ ಅಂತ ಸದಸ್ಯರು ಮಾಡ್ಕೊಂಡಿರ್ತಾರೆ. ಹಾಗೆ 12 ಜನ ನಾನ್ ಅಫಿಷಿಯಲ್ಸು, ಅಫಿಷಿಯಲ್ಸ್ 6 ಜನ. ಹೀಗಾಗಿ ಈ ನಾನ್ ಅಫಿಷಿಯಲ್ಸ್ ಯಾರಿದ್ದಾರೆ ರಿಟೈರ್ ಆಗಿರೋರು ತಮ್ಮ ಅನುಭವವನ್ನು ಧಾರೆ ಮಾಡ್ತಾರೆ ಒಳಿತಿಗಾಗಿ, ಸಮಾಜದ ಒಳಿತಿಗಾಗಿ. ಆ ನಿಟ್ಟಿನಲ್ಲಿ ಈ ಶಾಸನವನ್ನು ಅತಿ ಹೆಚ್ಚು ಪೂರ್ಣ ಪ್ರಮಾಣದಲ್ಲಿ ಡಿಬೇಟ್ ಆಗಲಿ, ಚರ್ಚೆ ಆಗಲಿ ಈ ಮನೆಯನ್ನು ಸ್ಥಾಪನೆ ಮಾಡ್ತಾರೆ. ಕ್ರಮೇಣ ಬಹಳ ಬದಲಾವಣೆಗಳಾಗುತ್ತೆ. ನಮ್ಮ ಸಂವಿಧಾನ ಬಂದ ಮೇಲೆ 75ಕ್ಕೆ ಅದು ನಿಲ್ಲುತ್ತೆ. ಅಲ್ಲಿಂದ ಇನ್ನು ಅಸೆಂಬ್ಲಿಯಲ್ಲಿ ನೀವು ಬಾವಿಯನ್ನು ಗಮನಿಸಿದ್ರೆ ಇಲ್ಲೂ ಕೂಡ ಬಾವಿ ಇದೆ. ಸೊ ಈ ಬಾವಿಯಲ್ಲಿ ಏನು ಅಷ್ಟು ಬಾವಿ ಬಹಳ ಪ್ರಮುಖವಾಗಿ ಎಲ್ಲ ಶಾಸಕರು ತಮ್ಮ ವಿಷಯಗಳಲ್ಲಿ ಪ್ರಸ್ಥಾನ ಇದ್ದಾಗ, ಪರ ವಿರೋಧ ಇದ್ದಾಗ, ವಿರೋಧ ಬಂದವರು ಇಲ್ಲೂ ಬರ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಮನೆ ಸಭಾಧ್ಯಕ್ಷರು ಅದನ್ನು ನಿಯಂತ್ರಣ ಮಾಡ್ತಾರೆ. ಕಾನೂನು ಪ್ರಕಾರವಾಗಿ ಅಷ್ಟೊಂದು ಮಾಡೋಂಗಿಲ್ಲ, ಬಂದು ಸೈಲೆಂಟಾಗಿ ನಿಲ್ಲಬೇಕಾಗುತ್ತೆ. ಕೆಲವು ಸಲ ಸದಸ್ಯರು ತಮ್ಮದೇ ಆದ ಈ ನಮ್ಮ ಏನು ಕಾನ್ಸ್ಟಿಟ್ಯೂನ್ಸಿ ಡಿಮ್ಯಾಂಡ್ಸ್ ಇದ್ದಾಗ ಕೇಳ್ತಾರೆ. ಈಗ ಹಲವಾರು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಸಮಸ್ಯೆಗಳಿದ್ದಾಗ ಆ ಕುಂದುಕೊರತೆಗಳನ್ನು ಕೇಳತಕ್ಕಂಥದ್ದು ಆಗುತ್ತೆ. ಮಂತ್ರಿಗಳಿಗೆ ಆದೇಶ ಮಾಡಿದಾಗ ಮಂತ್ರಿಗಳು ಅವ್ರ ಗಮನಕ್ಕೆ ತಂದು ಅದನ್ನು ಮಾಡ್ತಾರೆ. ಸರಿ.
ಸಿ ಎಂ ಬರುವಂತಹ ಯಾವುದಾದ್ರು ಸಂದರ್ಭಗಳಿದ್ದಾವ ಈ ವಿಧಾನ ಪರಿಷತ್ತಿಗೆ? ಹೌದು, ಸಿ ಎಂ ಫಸ್ಟ್ ಸೀಟ್ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿದೆ ಈ ಸಲ. ಇತ್ತೀಚೆಗೆ ಹೋದ್ಸಲ ಏನು ಈ ಡಿಬೇಟ್ ಬಗ್ಗೆ ಆಯ್ತಲ್ಲ, ಬಜೆಟ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಡಿಬೇಟ್ ಆಗಿದೆ. ಬಜೆಟ್ಟಿನ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಸರ್ಕಾರನ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಕೂಡ ಸರ್ಕಾರ ತನ್ನ ಕಾರ್ಯಕ್ರಮಗಳನ್ನು ಯಾವ ರೀತಿ ಸಮರ್ಥಿಸ್ಕೊಂಡಿತ್ತು, ಯಾವ ರೀತಿ ಗ್ಯಾರಂಟಿಗಳು ಯಾವ ರೀತಿ ಜನಪರವಾಗಿರತಕ್ಕಂಥ ಕಾರ್ಯಕ್ರಮಗಳಾಗಿದೆ ಅನ್ನೋತಕ್ಕಂಥದ್ದು ಸಮರ್ಥನೆ ಮಾನ್ಯ ಮುಖ್ಯಮಂತ್ರಿಗಳು ಬಹುಶಃ ಎಲ್ಲರೂ ಕೂಡ ದಿವಾಳಿ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತಲೂ ಹೇಳ್ತಾ ಇದ್ರು, ಟೀಕೆ ಟಿಪ್ಪಣಿಗಳಿದ್ದಾವೆ. ಆದರೆ ಆ ಸರ್ಕಾರದಲ್ಲಿ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥ ಸ್ಕೀಮ್ಸ್, ಈಗ ಶಕ್ತಿ ಸ್ಕೀಮು, ಫ್ರೀ ಪವರ್ ಕೊಡತಕ್ಕಂಥ, ಅಂದರೆ ಮಹಿಳೆಯರ ಸ್ವಾವಲಂಬಿತನ ಮಾಡತಕ್ಕಂಥ ಸರ್ಕಾರದ ಆದ್ಯ ಕರ್ತವ್ಯ ಆಗಿರೋದ್ರಿಂದ ಇಲ್ಲಿ ನೀವು ಹೇಳ್ದಂಗೆ ಬಹಳ ದೊಡ್ಡ ಚರ್ಚೆ ಆಗಿದೆ. ಲೀಡರ್ ಆಫ್ ಅಪೋಸಿಷನ್ ಚೆಲುವಾದ ನಾರಾಯಣಸ್ವಾಮಿ ಅವರು ಮತ್ತು ಇದು ಬಹಳ ಚರ್ಚೆಯ ಧಾಟಿ ಎಷ್ಟೋಗಿದೆ ಅಂತಂದರೆ, ಮಾನ್ಯ ಸಭಾಧ್ಯಕ್ಷ ಇಂಟರ್ವೆನ್ಷನ್ ಮಾಡಿ ಒಂದು ಸುಗಮವಾದ ವಾತಾವರಣ ಕ್ರಿಯೇಟ್ ಮಾಡಿ ನಂತರ ಚರ್ಚೆಗೆ ಅವಕಾಶ. ಚಿಂತಕರ ಚಾವಡಿ ಅಂತ ಹೇಳ್ತಾರೆ ಈ ಮನೆ. ಹೌದು, ಎಸ್, ಇನ್ನು ಚಿಂತಕರ ಚಾವಡಿಯಲ್ಲಿ ಇತ್ತೀಚೆಗೆ ಅಷ್ಟೇ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಇದೇ ಚೇರ್ ನಲ್ಲಿ, ಸಾಮಾನ್ಯವಾಗಿ ಸಿಎಂಗಳು ಬಂದ್ರೆ ಇದೇ ಚೇರ್. ಹೌದೌದು, ಇದೇ ಚೇರ್. ಹೌದು, ಸಾಮಾನ್ಯ ಆ ಭಾಗದಲ್ಲಿ ವಿರೋಧ ಪಕ್ಷ ಬದಲು ಸ್ಪೀಕರ್ ಈಗಿನ ವಿಧಾನ ಪರಿಷತ್ನ ವಿಪಕ್ಷ ನಾಯಕರ ಅಂತ ಚಲವಾದಿ ನಾರಾಯಣಸ್ವಾಮಿ ಅಲ್ಲಿರ್ತಾರೆ. ಸೊ ಹೀಗೆ ಇನ್ನು ಸರ್ ಇಲ್ಲಿನ ಕೆತ್ತನೆಗಳೇ ಸ್ವಲ್ಪ ಇಲ್ಲಿ ಬಹಳ ಸಿಂಪಲ್ ಆಗಿದೆ. ಅಲ್ಲಿ ಅಷ್ಟು ನಮ್ಮ ಅಸೆಂಬ್ಲಿಗೂ ಇಲ್ಲಿಗೂ ಬಹಳ ವಿರಳ ಅಂತ ಹೇಳ್ಬೋದು. ನೋಡಿ, ನಾವು ಗ್ಲಾಸ್ ಬೆಲ್ಜಿಯಂ ಗ್ಲಾಸ್ ಅಲ್ಲ, ಇದು ಕಾಮನ್ ಗ್ಲಾಸ್, ಶೇಡೆಡ್ ಗ್ಲಾಸ್ ಅಂತ. ಆಮೇಲೆ ಡಿಸೈನು ಅಷ್ಟೇ, 4 ಕಾರ್ನರ್ಸ್ ಡಿಸೈನ್, ಹೂವಿನ ಚಿತ್ತಾರಗಳು ಬಹಳ ಚೆನ್ನಾಗಿದೆ. ನೋಡಿ, ಇಲ್ಲಿ ಸನ್ಫ್ಲವರ್, ಇಲ್ಲೆಲ್ಲ ಡ್ರಾಪಿಂಗ್ ಬೀಳ್ತಾ ಇರತಕ್ಕಂಥದ್ದು ಮೊಗ್ಗು. ನೋಡಿ, ಇಲ್ಲಿಂದ ನೋಡ್ಕೊಂಡೋದ್ರೆ ನೀವು ಇಲ್ಲಿಂದ ನೋಡ್ಕೊಂಡೋದ್ರೆ ನೀವು ಮೊಗ್ಗು, ಇಲ್ಲಿ ಹೂವಿನ ಚಿತ್ತಾರಗಳು ತುಂಬಾ ಚೆನ್ನಾಗಿದೆ. ತಾವರೆ ಮೊಗ್ಗು ಇದು, ಇವೆಲ್ಲವೂ ಕೂಡ ತಾವರೆ ಮೊಗ್ಗು. ಈ ಹೂವಿನ ಡ್ರಾಪಿಂಗ್ಸ್ ಇವೆಲ್ಲವೂ ಕೂಡ ಎಲ್ಲ ಈ ಹೂಗಳ ಕೊಂಚನ ಅಟ್ಯಾಚ್ ಮಾಡ್ದಂಗಿದೆ. ಎಲ್ಲಾ ಕಡೆನೂ ಅಟ್ಯಾಚ್ ಮಾಡೋದು, ಹೂಗಳನ್ನ ನೋಡ್ದಂಗೆ. ಹೌದು, ಎಲ್ಲ ಕಡೆ ಮಾಡುವಂತಲ್ಲ. ಹಾಗಿನ ಮಾತು ಇತ್ತೀಚೆಗೆ ಅಲ್ವೇ ಅಲ್ಲ, ದಯವಿಟ್ಟು ಇಲ್ಲ. ಗಂಡು ಬೆರಂಡ ಇಲ್ಲ, ಆಮೇಲೆ ಗೋಲ್ಡನ್ ಲೈನ್ಸ್, ಅದು ಲೈನ್ಸ್ ಇಲ್ಲ. ಅಲ್ಲಿ ಅಸೆಂಬ್ಲಿ ಅಲ್ಲಿ ಮಾಡೋದು, ಅಲ್ಲಿ ಸಭಾ ಅಲ್ಲಿ ತಗೊಂಡ್ರು. ಇಲ್ಲಿ ಅದು ನಮ್ಮ ಸಭಾಧ್ಯಕ್ಷರಿಗೆ ಬಿಟ್ಟದ್ದು. ಅವೆಲ್ಲವೂ ಕೂಡ ಅವರು ಚರ್ಚೆ ಮಾಡ್ಕೊಳೋದು. ಅವ್ರದ್ದು ಇಂಡಿಪೆಂಡೆನ್ಸಿ, ಅಲ್ಲೇ ಅವ್ರದ್ದು ಇಂಡಿಪೆಂಡೆನ್ಸ್. ಯಾರೋ ಇಲ್ಲಿ ಸಭಾಪತಿ ಸರ್, ಇಲ್ಲೂ ಕೂಡ ಸಾರ್ವಜನಿಕರ ಗ್ಯಾಲರಿ ಕೂಡ ಇದೆ. ಹೌದು. CCTV ಮೊದಲಿಂದ ಇದು ಗಾಂಧಿ, ಅಲ್ಲಿ ಗಾಂಧಿ ಫೋಟೋ ಇದೆ, ಇಲ್ಲಿ ಗಾಂಧಿ ಅಲ್ಲಿ ಅಶೋಕ ಚಕ್ರನೂ ಇದೆ ನಮ್ಮ ಅಸೆಂಬ್ಲಿಯಲ್ಲಿ. ಅದು ಸಿಮಿಲಾರಿಟಿ ನಾವು. ಆಮೇಲೆ ಹೂವಿನ ಚಿತ್ತಾರಗಳು ಇವೆಲ್ಲ. ಆಮೇಲೆ ಇಡೀ ವಾಲ್ಗಳೆಲ್ಲ ನಾವೇನ್ ಮಾಡಿದ್ವಿ, ಟೀಕುಡ್ ಪ್ಯಾನಲಿಂಗ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಬ್ಯೂಟಿಫುಲ್, ತುಂಬಾ ಆಕರ್ಷಣೀಯ ಆಗಿರ್ಲಿ ಅಂತೇಳಿ ಕಂಪ್ಲೀಟ್ ಆಗಿ ನೀವು ನೋಡಿದ್ರೆ ಈ ಎಂಟೈರ್ ಹೌಸ್ ಅದು ವುಡ್ ಪ್ಯಾನಲಿಂಗ್ ಅಂತ ಇದೆ. ಆಮೇಲೆ ಇಲ್ಲಿ 1 ಡೋರು, ಅಲ್ಲಿ 3 ಡೋರು, 4, 5, 6, 7 ಅಲ್ಲಿ ಹೆಂಗಿದೆ ಅದೇ ತರ ಡೋರ್ ಇಲ್ಲಿ. ಸರ್, ಇನ್ನು ವಿಧಾನ ಪರಿಷತ್ನ ಚರ್ಚೆಯ ನಡುವೆ ಒಂದು ವೆರಿ ಕ್ಯೂರಿಯಾಸಿಟಿ ನಾವು ಹೊರಗಡೆ ಗಮನಿಸ್ತಾ ಇದ್ವಿ. 40 CMಗಳು ಆಗಿ ಹೋಗಿದ್ದಾರೆ, CM. ಆದ್ರೆ ಈ 40ರ ಒಳಗಾಗಿ 7 ಬಾರಿ ರಾಷ್ಟ್ರಪತಿ ಆಡಳಿತರಾಗಿದೆ ಅನ್ನೋದಾಗಿ. ಹೌದು, ಹಾಗೆ ವೆರಿ ಇಂಟ್ರೆಸ್ಟಿಂಗ್. ಅದು ರಾಜಕೀಯ ಸನ್ನಿವೇಶಗಳ ಮೇಲೆ ಬದಲಾವಣೆ ಆಗುತ್ತೆ. ಅಲ್ಲಿ ಸಾಮರ್ಥ್ಯ ಬರಲಿಲ್ಲ ಅಂತಂದಾಗ ರಾಷ್ಟ್ರಪತಿಯವರ ಆಡಳಿತ ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಮುಖ್ಯಮಂತ್ರಿಗಳ ಹೆಚ್ಚು ಅಂದ್ರೆ ಅವಕಾಶ ನಾವು ರಾಷ್ಟ್ರಪತಿ ಆಗುತ್ತೆ ಇಲ್ಲಿ ಹೆಚ್ಚಾಗಿದೆ ಬೇರೆ ರಾಜ್ಯಗಳಲ್ಲಿ. ನಮ್ಮ ರಾಜ್ಯಗಳೆಲ್ಲ ಅತ್ಯಂತ ಕಡಿಮೆ. ಹೌದು, ಸಾಂದರ್ಭಿಕವಾಗಿ ಹಾಗೆ ಅಂದ್ರೆ ಹಂಗೆ ಹೇಳಕ್ಕಾಗಲ್ಲ, ಏನ ಮಾಡದೆ ಹೇಳಕ್ಕಾಗಲ್ಲ. ಬಟ್ ನಮ್ಮ ರಾಜ್ಯ ಅನ್ಬೇಕಾದ್ರೆ ನಾವು ಸಮರ್ಥನೆ ಅಷ್ಟು ಮುಖ್ಯಮಂತ್ರಿಗಳು ಒಂದೇ ಆದ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ 2ನೇ ಬಾರಿ ಮುಖ್ಯಮಂತ್ರಿ. ಆದ್ರೆ ನೀವು ಗಮನಿಸಿದ ವಯಸ್ಸಿನ ಬಂದ್ಮೇಲೆ 1 ಬಾರಿ ಕಂಪ್ಲೀಟ್ ಟರ್ಮ್ ಮಾಡಿದ್ರು, 2ನೇ ಬಾರಿ ಇನ್ನೊಂದು ನಮ್ಮ ಇವರು ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನು ಮುಗಿಲಿಕ್ಕೆ ಬರ್ತಾ ಇದೆ. ಅಂದ್ರೆ ಆ ಒಂದು ಸೋಷಿಯಲ್ ಪ್ಲಾಂಕ್, ಸೋಷಿಯಲ್ ಜಸ್ಟಿಸ್, ಸೋಷಿಯಲಿಸಂ ಮೇಲೆ ಹೆಚ್ಚು ಪ್ರಭಾವಿತರಾಗಿರೋದು ಬಹಳ ಹಿಂದಿನಿಂದಲೂ ಕೂಡ ನಾವು ಅಸೆಂಬ್ಲಿಯಲ್ಲಿ ಆತನ ಬೆಳಗುಗೊಂಡದ್ದು. ಹೌದು, ಆತ ಯಾವ ರೀತಿ ಕನ್ನಡ ಕಾವಲು ಸಮಿತಿಯಲ್ಲಿ ಅಲ್ಲಿಂದ ಪ್ರೆಸೆಂಟ್ ಮಿನಿಸ್ಟರ್ ಆಗಿ ಬೇರೆ ಬೇರೆ ಇಲಾಖೆಗಳಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ. ಅಂದ್ರೆ ಅವರ ಬೆಳವಣಿಗೆ ನೋಡಿದಾಗ ಒಂದು ಸಿದ್ಧಾಂತ
ಸೋಷಿಯಲ್ ಪ್ಲಾಂಟ್ ಮೇಲೆ ಸಿದ್ಧಾಂತ ಅಂತಂದು ಇವತ್ತಿನ ಕಾರ್ಯಕ್ರಮಗಳ ಅನುಷ್ಠಾನ ಬಹಳ ಯಶಸ್ವಿಯಾಗಿ ಮಾಡ್ತಾರೆ. ಇವತ್ತು ನಾವು ನಮ್ಮ ಬೆಂಗಳೂರು ಬಗ್ಗೆ ನೀವು ಎಷ್ಟು ಅಲೋಕೇಶನ್ಸ್ ಇರ್ಬೋದು ಅಥವಾ ಪ್ರಗತಿಪರವಾಗಿರತಕ್ಕಂಥದ್ದು ಏನೆಲ್ಲ ನಡೀತಾ ಇದೆ ಇದು ಕೂಡ ಗಮನಿಸ್ತಾ ಇದ್ದೀರಿ. ಸೊ ವಿಧಾನ ಪರಿಷತ್ತಿಗೆ ಇವತ್ತು ಮುಖ್ಯಮಂತ್ರಿಗಳು ಪತ್ರಕರ್ತರ ಇದಕ್ಕೆ ಹೌದು. ನಾವು ಯಾಕಂದ್ರೆ ನೀವು ಕೂಡ ಪ್ರಶ್ನೆ ಬಂದಿದ್ದೀರ, ತಮಗೂ ಕೂಡ ಶುಭಾಶಯಗಳು. ಪ್ರಶ್ನೆ ಬಂದಿದ್ದೀರ, ತಾವು ಕೂಡ ಥ್ಯಾಂಕ್ ಯು ಮಾಡಿ ಅಂತ ಹೇಳಿ. ಇದು CM ಸಿದ್ದರಾಮಯ್ಯನವರು ಕೂತ್ಕೊಳ್ಳುವಂತಹ ಒಂದು ಚೇರು, ಅದ್ರ ಪಕ್ಕನೆ ನಾವು ಮಾತಾಡಿದ್ದೀವಿ. ಇನ್ನು ಬಾವಿಯಿಂದ ಹಾದು ಹೋಗ್ತಾ ಇದ್ದೀವಿ. ಇನ್ನು ಸಾಕಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್. ಇನ್ನು ಇಲ್ಲಿ ಮರೆಯಲಾಗದಂಥ ಸನ್ನಿವೇಶಗಳೇನಾದ್ರು ಇದಾವ ಸರ್? ಇಲ್ಲಿ ಈವರೆಗೂ ನಡೆದಂಥ ವಿಧಾನ ಪರಿಷತ್ ಕಲಾಪದಲ್ಲಿ ಏನಾದರೂ ಒಂದು ನಮ್ಮ ಶಂಕರಮೂರ್ತಿ ಅವ್ರಿಗೂ ಟೆಸ್ಟ್ ಆಗುತ್ತೆ. ಓಕೆ, ನೋ ಕಾನ್ಫಿಡೆನ್ಸ್ ಮೂವ್ ಮಾಡ್ತಾರೆ, ವಿನ್ ಆಗ್ತಾರೆ ಒಂದು ಲೇಡೀಸ್ ಅಲಿಗೇಷನ್. ಅಂದರೆ ಸಾಕಷ್ಟು ಅಂದರೆ ಏನು ಹೇಳ್ತಿದ್ದೀವಿ ಆ ಘಟನೆಗಳು ಸಾಕಷ್ಟು ಘಟನೆ ಅದೆಲ್ಲ ಸನ್ನಿವೇಶ ಆಗಿಂದ ನಡೀತಾ ಇದೆ. ಇತ್ತೀಚೆಗೆ ಡಿಬೇಟ್ ಆಗಿರತಕ್ಕಂಥದ್ದು ಹಾಕಿ ಏನು ಡಿಬೇಟ್ ಆಗಿರುತ್ತೆ, ಇತ್ತೀಚೆಗೆ ಡಿಬೇಟ್ ಆಗಿರುತ್ತೆ. ಅಂದರೆ ಅಲ್ಲಿ ಪ್ರತಿಬಿಂಬ, ಆ ಮನೆಯ ಸಮಸ್ಯೆಗಳು ಏನಿದೆ ಇಲ್ಲಿನೂ ಪ್ರತಿಬಿಂಬ. ಆ ಪ್ರತಿಬಿಂಬದ ಧಾಟಿ ಅದೇ ಹಲವಾರು ವಿಷಯಗಳು ಪ್ರಸ್ತಾವನೆ ಆಗುತ್ತೆ. ಆಮೇಲೆ ಅಲ್ಲಿ ಪಾರ್ಟಿ ಲೈನ್ ತಗೊಂಡು ಅವ್ರವ್ರ ಒಂದೊಂದು ಪಾರ್ಟಿ, ಈಗ ಇಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿ ಯಾವುದು ಹೌದಾ, ಅಲ್ಲೂ ಕೂಡ ಇದೆ. ಇಲ್ಲಿ ಕಾಂಗ್ರೆಸ್ ಲೀಡರ್ ಆಫ್ ದ, ಈಗ ಲೀಡರ್ ಬೋಸ್ರಾಜ್, ಈಗ ಲೀಡರ್ ಆಫ್ ದ ಇಲ್ಲಿ ರೂಲಿಂಗ್ ಪಾರ್ಟಿ ಬೋಸ್ರಾಜ್. ಈಗ ಸಾಂದರ್ಭಿಕವಾಗಿ ಪಾರ್ಟಿ ಲೈನ್ ತಗೊಂಡು ಪಾರ್ಟಿ ಲೈನ್ ಮೇಲೆ ಫೈಟ್ ಮಾಡ್ತಾರೆ. ಕೆಲವು ಸಲ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಇದ್ದಾಗ ಸಂಧಾನ ಮಾಡ್ತಾರೆ. ಸಂಧಾನ ಸಭೆಗಳು ನಡೀತವೆ, ಬಹಳಷ್ಟು ನಡೀತವೆ. ಸುಗಮವಾಗಿ ನಾವು ನಮ್ಮ ಕಾರ್ಯಕಲಾಪಗಳು ಮಾಡಿಸ್ಕೊಡಬೇಕು ಅನ್ನೋದು ವಿಶೇಷ. ಜನರ ಪರವಾಗಿ ಸರ್ ನಾವು ಅಂದ್ರೆ ಗ್ರೀನ್ ಅಂದ್ರೆ ಲೋವರ್ ಹೌಸ್ ಅಂತ, ರೆಡ್ ಅಂದ್ರೆ ಅಪ್ಪರ್ ಹೌಸ್ ಅಂತ. ಎಸ್, ನಾವು ಅಲ್ಲೂ ಕೇಂದ್ರದಲ್ಲಿ ಕೆಳಮನೆ ಗ್ರೀನ್ ಕಾರ್ಪೆಟ್ ಹಾಕಿ, ಕಾರ್ಪೆಟ್ ಅಷ್ಟೇ, ಮೇಲ್ಮನೆಗೆ ಪಿಂಕ್ ಕಲರ್. ಸರ್ ನಾವು ಸಾಕಷ್ಟು ಸ್ಪೀಕರ್ಗಳು ಭಾವೋದ್ರೇಕಕ್ಕೆ ಒಳಗಾಗ್ತಾರೆ, ಆವೇಶಕ್ಕೆ ಏನೋ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಮಾನ್ಯ ಬಸವರಾಜ ಹೊರಟ್ಟಿಯವರು ಅತ್ಯಂತ ಸಹನೆಯಿಂದ ಕೆಲವೊಂದು ತೀರ್ಮಾನಗಳನ್ನು, ಅಂದರೆ ಅನುಭವ ಅವರಿಗೆ ಕಲಿಸಿದೆ. ಭಾಳ ಭಾಳ ದಿಟ್ಟವಾಗಿ ಅಲ್ಲಿ ಆ ಸ್ಥಾನದಲ್ಲಿ ಇಟ್ಕೊಂಡಾಗ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿ ಕಾರ್ಯಕಲಾಪಗಳನ್ನು ಸಮಗ್ರವಾಗಿ ಸಮರ್ಪಕವಾಗಿ ನಡೆಸತಕ್ಕಂಥ ವಿಧಿವಿಧಾನಗಳ ಆ ಅನುಭವದ ಮೇಲೆ, ಅವ್ರಿಗಿರತಕ್ಕಂಥ ಅನುಭವದ ಮೇಲೆ ನಡೆಸ್ಕೊಂಡು ಇವತ್ತಿಗೂ ಕೂಡ ಅವ್ರನ್ನ ಯಾರು ಇದು ಮಾಡಿ ಗಳಿಸ್ಲಿಲ್ಲ. ಓಕೆ, 3ನೇ ಬಾರಿ ಚೇರ್ಮನ್ ಆಗಿದ್ದಾರೆ. 3ನೇ ಬಾರಿ ಆಗಿದ್ದಾರೆ, ಅದೊಂದು ವಿಶೇಷ. ಯಾರಪ್ಪ 3ನೇ ಬಾರಿ ಆಗಿದ್ದಾರೆ ಚೇರ್ಮನ್ ಆಗಿ? ಎಸ್, ಇಲ್ಲಿ ಸಭಾಪತಿಯಾಗಿ 3ನೇ ಬಾರಿ ಆಗಿದ್ದಾರೆ. ಯಾರಾಗಿದ್ದಾರೆ? ಇದು ರೆಕಾರ್ಡ್, ಇದೊಂದು ಹೌಸಲ್ಲಿ ಒಂದು ರೆಕಾರ್ಡ್ ಅಲ್ವಾ? ಅದು 45 ವರ್ಷ, ಅದು ಒಂದು ರೆಕಾರ್ಡ್ ಅಲ್ವಾ? ಹೌದು. ಅಂದರೆ ಇವೆಲ್ಲ ಯಾಕೆ ಬರ್ತದೆ? ಅವರ ಸಮಗ್ರ ಕಾರ್ಯಕಲಾಪಗಳ ವೈಶಿಷ್ಟ್ಯತೆ ಜನರ ಪಾತ್ರಕ್ಕೆ ಮೆಚ್ಚುಗೆ ಆಗ್ತಾರೆ. ಎಸ್, ಇನ್ನು ಚರ್ಚೆಗೆ ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಕಳೆದ ಬಾರಿಯೂ ಕೂಡ ಕೇಳಿದ್ದೆ. ಇನ್ನು MLCಗಳ ಮೇಲೆ ಏನಾದರೂ ಆರೋಪಗಳು ಕೇಳಿ ಬಂದಾಗ ಏಕಾಏಕಿ ಪೊಲೀಸರು ಒಳಗೆ ಬರೋ ಹಾಗಿಲ್ಲ, ಪ್ರಿವಿಲೇಜ್ ಇಲ್ಲೂ ಕೂಡ ಅದೇ ಅನ್ವಯಿಸ. ಹೌದು, ಇಲ್ಲಿ ಪ್ರಿವಿಲೇಜ್ ಕಮಿಟಿ ಅಂತ, ಪ್ರಿವಿಲೇಜ್ ಕಮಿಟಿಗೆ ಅದನ್ನು ವಹಿಸ್ತಾರೆ. ಪ್ರಿವಿಲೇಜ್ ಕಮಿಟಿ ಸತ್ಯತೆಯನ್ನು ಕಮಿಟಿ ಮೀಟಿಂಗ್ ಬಂದು ನಾವು ಭಾಳ ಸೈಂಟಿಫಿಕ್ ಅಪ್ರೋಚಲ್ಲಿ ಕಮಿಟಿ ಕರೆದು ಚೇರ್ಮನ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಆರೋಪ ನೇರಾರೋಪಗಳನ್ನು ಎಲ್ಲವನ್ನು ತಗೊಂಡು ಒಂದು ರಿಪೋರ್ಟ್ ಮಾಡಿ, ಆ ರಿಪೋರ್ಟ್ನ ಮಾನ್ಯ ಸಭಾಪತಿ ಅವರು ಇದ್ದಾಗ ಇತ್ತೀಚೆಗೆ ಘಟನೆಗಳಾಗಿರೋದು ಸಿಟಿಯಲ್ಲಿ. ಬಟ್ ಇಲ್ಲೂ ಕೂಡ ಹಾಕಿದ್ದಾರೆ ಪೊಲೀಸರು. ಇಲ್ಲ ಮಾರ್ಷಲ್ ವೈಟ್ ಡ್ರೆಸ್, ಅಂದರೆ ಖಾಕಿ ಇದ್ರೂ ಅವ್ರು ಇಲ್ಲಿ ಕೆಲಸ ನಿರ್ವಹಿಸ್ಬೇಕಾದ್ರೆ ವೈಟ್ ಡ್ರೆಸ್ಸಲ್ಲಿ ಇರಬೇಕು ಅಂತ ನಾವು ಮಾರ್ಷಲ್ ಅಂತ ಹೇಳ್ತೀವಿ. ಹೌದು, ವಾಚ್ ಆ್ಯಂಡ್ ವಾಚ್ ಸ್ಟಾಂಪ್ ಅಂತ ಹೇಳ್ತೀವಿ. ಡಿಪೆಂಡ್ ಮಾಡಿ. ಎಸ್, ಇನ್ನು ಈ ಒಂದು ವಿಧಾನ ಪರಿಷತ್ನ ಆ ಗೋಡೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಸರ್. ಹೌದು, ಏನು ವಿಶೇಷ? ಏನಿಲ್ಲ, ಪ್ಯಾನಲಿಂಗ್ ಅದು AC ಇದೆ, ಪ್ಯಾನಲಿಂಗ್ ಮಾಡಿದ್ವಿ. ಆ ಕಡೆಗೆ ವುಡ್ ಪ್ಯಾನಲಿಂಗ್ ಮಾಡಿದ್ವಿ. ಈ ಕಡೆಗೆ ಅಲ್ಲೂ ಅದೇ ಥರ ಇದೆ. ವಿ ಹ್ಯಾವ್ ಮಾಡೆಲ್ ದ ಸೇಮ್ ಥಿಂಗ್ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲೂ ನೋಡಿ ಫ್ಲೋ ಆಫ್ ಟೆಂಡ್ರಲ್ಸ್, ಇವನ್ನು ಹೋಗ್ತಾರೆ ಟೆಂಡ್ರಲ್ಸ್, ಇಲ್ಲೂ ಕೂಡ ಅದೇ ಆಗಿದೆ. ರಾಜ್ಯದ ಎಲ್ಲ MLCಗಳು ಕೂತ್ಕೊಂಡು ಚರ್ಚೆ ಮಾಡುವಂತ ವಿಧಾನ. ನೋಡಿ ಇಲ್ಲಿ ಹೂವು ಇಲ್ಲಿಗೆ ಮಾತ್ರ, ಎಲ್ಲ ಕಡೆನೂ ಸನ್ಫ್ಲವರ್. ನೋಡಿ ಇಲ್ಲಿ ಮೇಲ್ಗಡೆ ಸನ್ಫ್ಲವರ್ ಮೇಜರ್.
ಎಸ್, ಇದು ವಿಧಾನ ಪರಿಷತ್ನ ಒಳಗಡಿನ ಒಂದು ಚಿತ್ರಣವನ್ನು ಗಮನಿಸ್ತಾ ಇದ್ರಿ. ಇನ್ನು ಇಲ್ಲಿಂದಲೇ ಎಕ್ಸಿಟ್ ಆಗ್ತಾ ಹೊರಗೆ ಹೋದ್ರೆ ಅಲ್ಲೊಂದಷ್ಟು ವಿಶೇಷತೆಗಳಿದೆ. ಆ ವಿಶೇಷತೆಗಳ ಬಗ್ಗೆ ಕೂಡ ಸ್ವಲ್ಪ ಕೇಳ್ತಿರ್ತೀವಿ. ಎಸ್, ಇದು ಇನ್ನು ವಿಧಾನ ಪರಿಷತ್ನ ಹೊರಭಾಗ ಇದೆ. ಈ ಹೊರಭಾಗದಲ್ಲಿ ಒಂದಷ್ಟು ಫೋಟೋಸ್ಗಳು ಕಾಣ್ತಾ ಇದೆ. ಎಸ್, ಫೋಕಸ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ಇದು ಹತ್ರ ರೂಲಿಂಗ್ ಪಾರ್ಟಿ ಸರ್, ಇದೇನಂತ ಅಂದ್ರೆ ಸದಸ್ಯರು ಕನಿಷ್ಠ ರೂಲಿಂಗ್ ಪಾರ್ಟಿ ಇಲ್ಲಿ. ಆಮೇಲೆ ಇಲ್ಲಿ ನಮ್ದು ಅಜೆಂಡಾ ಇರ್ತದೆ. ಮುಂಚಿನ ಕಾರ್ಯಕಲಾಪಗಳು ಹೀಗೆ ಅದ್ರ ಬಗ್ಗೆ ಒಂದು ಕಾರ್ಯಕಲಾಪಗಳ ಸಂಖ್ಯೆಯನ್ನು ಆಡಳಿತ ಪಕ್ಷದ ಹೆಸರು ಮೊಗಸಾಲೆ ಮತ್ತೆ ನ್ಯೂಸ್ ನಡೀತಾ ಡೈರೆಕ್ಟ್ ಟೆಲಿಕಾಸ್ಟಿಂಗ್ ಇರ್ತದಲ್ಲ, ಒಳಗಡೆ ಹೌಸಿಂಗ್ ಇರ್ತದಲ್ಲ ಸರ್, ಕೌನ್ಸಿಲ್ ಮಾತ್ರ ಇದೆ. ಇಲ್ಲಿ ಸದಸ್ಯರು ಅವ್ರು ಏನೇನು ಕ್ವಶನ್ ಮೊದಲು ಏನಾದ್ರು ಮಾಡ್ತಕ್ಕಂಥ ಚರ್ಚೆ ಅಂದ್ರೆ ಎವ್ರಿಥಿಂಗ್ ವಿಲ್ ಬಿ ಫೋಕಸ್ ಅಲ್ಲ. ಈಗ ಮುಂದೆ ಹೋದ್ರೆ ಅವರು ಮಾತ್ರ ಅಲ್ಲಿ ಹೋಗ್ತಾರೆ, ಅವ್ರು ಇಲ್ಲಿ ಬರಲ್ಲ. ಸರ್, ಈ ಕಡೆ ಅಪೋಸಿಷನ್ ಸರ್, ಇಲ್ಲಿ ಕಂಪ್ಯೂಟರ್ ಸೇರ್ತಾರೆ. ಭಾಗದಾಗಿ ಮಾಹಿತಿ ಏನಾರ ಬೇಕು, ಪ್ರಿಂಟ್ ಬೇಕು, ಅಧಿವೇಶನ ಇದ್ದಾಗ ನಮಗೆ ಸಿಗುತ್ತೆ. ಅದ ನಂತರ ಇಲ್ಲಿ ಮೆಂಬರ್ಸ್ ಮಾತ್ರ ಹೋಗತಕ್ಕಂಥದ್ದು. ಮತ್ತೆ ನಮ್ಮ ಇಡೀ ನಮ್ಮ ಪ್ರಶ್ನೋವಿ ಏನಂದ್ರೆ ಮಿನಿ ಸದಸ್ಯರು ಕೇಳತಕ್ಕಂಥ ಮ್ಯಾಗ್ಝಿನ್, ಸದಸ್ಯರು ಪುಸ್ತಕ ಎಲ್ಲವೂ ಲಭ್ಯ. ಎಲ್ಲವೂ ಕೂಡ ಕೊಡಲೇಬೇಕು. ಅಂದ್ರೆ ಡ್ಯೂ ನೋಟಿಸ್ ಕೊಟ್ಟಾಗ ಇಲ್ಲಿ ತಕ್ಕಂಥ ಸಂಬಂಧಪಟ್ಟ ಆಫೀಸರ್ ಅವರೆಲ್ಲ ಆಮೇಲೆ ನೋಡಿ ಹಾಸನ ನನ್ನ ಹಾಸನ ಎಲ್ಲರೂ ಕೂಡ ಶಾಸಕರು ಮಾತ್ರ ಕೂತ್ಕೋಬೇಕು. ಆ ಕಡೆ ಬಂದು ಪ್ರೆಸ್ ಮಾಡಿ ಈ ಕಡೆ ಎರಡು 4 ಕಡೆ ಮಾನ್ಯ ಶಾಸಕರು ಇರ್ತಾರೆ, ಅಲ್ಲಿ ಅದೆಲ್ಲ ಪ್ರೆಸ್ಗಳು ಬಿಡುತ್ತಾರೆ. ಇಲ್ಲಿ ಅಪೋಸಿಷನ್ ಅವರು ಆಮೇಲೆ ನಮ್ಮ ಮಾಧ್ಯಮದವರು ಬಹಳಷ್ಟು ಚರ್ಚೆಗಳಾದ ಸುದ್ದಿಗಳು ಸ್ಫೋಟಗಳು ಮಾಡಿರ್ತಾರೆ. ಏನಿಲ್ಲ, ಇಲ್ಲಿ ಪರ್ಟಿಕ್ಯುಲರ್ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಎಸ್, ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸುವಂತಹ ಸಮಯ ಬಂತು. ಸೊ ಇಷ್ಟೊತ್ತು ನಮ್ಮ ಜೊತೆ ಅತ್ಯಮೂಲ್ಯವಾದಂತಹ ಸಮಯವನ್ನು ಕಳೆದು ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಹೊಂದಂತಹ ಸಂಸದೀಯ ಮಾರ್ಗದರ್ಶಕರು ಜ್ಞಾನಶೇಖರ್ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಅದು ಜನ ಸಾಮಾನ್ಯರ ಶಕ್ತಿ.